ಜಮದಗ್ನಿ, ಏನಾಯ್ತಪ್ಪ ನೀನು ಜೋಡೆತ್ತಿನ ಚಕ್ರಿ ಗಾಡಿ ಕೆಲಸ? 18ನೇ ಶತಮಾನದಲ್ಲಿ ಜನಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ಅದೇ ಬ್ರಿಟಿಷರ ಕುತಂತ್ರಕ್ಕೆ ಆಡುವಾಗಲಿನಲ್ಲೇ ಕಲ್ಲು ಶಿಕ್ಷೆಗೆ ಗುರಿಯಾದ ಕ್ರಾಂತಿವೀರ ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರುವುದು ಈ ವೀರ ಕೇಸರಿಯಾದ ಜಮದಗ್ನಿಯ ಜಾಯಮಾನದಲ್ಲಿ ಬಂದಿಲ್ಲ ಅಣ್ಣ, ಮುಂದೆ ಬರುವುದು ಇಲ್ಲ. ಅಂದರೆ ನೀನು ಚಕ್ಕಡ ರೇಸಿನಲ್ಲಿ ಜಯಶಾಲಿಯಾಗಿ ಬಂದಿರುವೆ. ಗೆದ್ದು ಜಯಶಾಲಿಯಾಗಿ ಬರುವುದರಲ್ಲಿ ಸಂದೇಹವೇ ಇಲ್ಲ ಸಹೋದರ. ಪ್ರತಿ ಸಲದಂತೆ ಈ ಸಲವೂ ಕೂಡ ನಮ್ಮೂರಿನ ದುರ್ಗಾ ದೇವಿಯ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ್ದ ಜೋಡೆತ್ತಿನ ಚಕ್ಕಡಿಯ ಮೇಯಿಸಿದ ನನ್ನೆರಡು ಎತ್ತುಗಳು ಸುತ್ತೇಳು ಹಳ್ಳಿಗೆ ಅರಸ ನೆಲೆಸಿಕೊಂಡಿರುವ ಈ ಊರ ದೇಸಾಯಿ ಗೌಡನ ಎತ್ತುಗಳನ್ನು ಸೋಲಿಸಿ ಕಡೆ ಕೆತ್ತು ತಂದಿದೆ. ಆಶೀರ್ವದಿಸಿ. ನೀನು ಯಾವತ್ತಿಗೂ ಗೆಲುವಿನ ಸರ್ದಾರನಾಗಿರ್ಬೇಕು, ಅದೇ ಈ ನಿನ್ನ ಅತ್ತಿಗೆ ಆಸೆ. ಅತ್ತಿಗೆ, ಆ ನಿನ್ನ ಆಶೆ ಗೋಪುರದ ಕನಸನ್ನು ನನಸನ್ನಾಗಿ ಮಾಡುತ್ತೇನೆ. ಅದಕ್ಕೆ ಯಾವನಾದರೂ ಅಡ್ಡ ಬಂದರೆ ಅವನನ್ನು ಕಂಡಲ್ಲೇ ಅಡ್ಡಡ್ಡ ಕಡಿದು ಕೈಲಾಸಕ್ಕೆ ಕಳಿಸುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆಗೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟಕಿಸಿ ಹೊರಳಿ ನೋಡಿ ಚಟ್ಟ ನುಡಿಗಳನ್ನು ಮಾತನಾಡಿದರೆ ಮಾತನಾಡುತ್ತಿರುವೆ ಸಂಪತ್. ಸಮರಕ್ಕೆ ಸಿದ್ಧನಾಗಿ ನಿಂತ ಈ ನಿನ್ನ ಜಮದಗ್ನಿಗೆ ಕೋಣದ ಭಯವೇ ಇಲ್ಲ. ಒಂದು ವೇಳೆ ಯಾವ ಬಂಡನೇನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿದ್ದೇನಿಸುವನು ಅವನ ಕೈಲಾಸಕ್ಕೆ ಕಣ್ಣು ಕಿತ್ತು ಕೋಳಿಗೆ ಎಸೆಯುತ್ತೇನೆ. ನಮಗೆ ಕೆಟ್ಟ ನುಡಿಗಳನ್ನಾಡಿದ ಕುನ್ನಿಸುರ ಲೋಕದ ಸೂರನಾಗಿದ್ದರೂ ಸರಿ, ಅವನ ನಾಲಿಗೆ ಕತ್ತರಿಸಿ ಹತ್ತು ಹಾಗೆ ನಾಯಿನರಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಗಂಡು ಗಲಿಗಳು ಎಂದು ಸೊಕ್ಕಿನಿಂದ ಮೆರೆಯುತ್ತಿರುವ ಸೊಕ್ಕಿನ ಶ್ರೀಮಂತರ ಪಾಲಿಗೆ ಕರಿ ಕಾಳಿಂಗ ಸರ್ಪನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ. ಈ ಗಂಡು ಕೊಡಲೆಯ ಸಹೋದರ, ಒಂದು ವೇಳೆ ನಮ್ಮ ಮೂವರು ಒಗ್ಗಟ್ಟನ್ನು ಮುರಿದು ಮನೆಯ ಮಸಾಣ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ಆ ದೇಸಾಯಿ ಗೌಡನ ಕಪಿ ಮುಷ್ಟಿಯಲ್ಲಿ ಸಿಕ್ಕು ಎಲ್ಲಿ ನಮ್ಮ ಸುಂದರ ಮನೆ ಒಡೆದು ನುಚ್ಚು ನೂರಾಗುತ್ತದೆ ಎಂದು ನನ್ನ ಮನ ಕೊರಗುತ್ತಿದೆ ಸಹೋದರ. ನನ್ನ ಆ ದೇಸಾಯಿ ಗೌಡನಿಗೆ ಎದರಿ ಕೊರಗದಿರು ಅಣ್ಣ, ಕೊರಗಿ ಸಣ್ಣ ಆಗದಿರು. ಜೋಡು ಹುಲಿಗಳಂತಿರುವ ಈ ನಿನ್ನ ತಮ್ಮಂದಿರು ಜೀವಂತವಿರುವವರೆಗೂ ನಿನಗೆ ಒಂದು ಕೂದಲು ಕೊಂಚಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಎಬ್ಬಿಸಿದ ದೇಸಾಯಿ ಗೌಡನನ್ನು ಕೂಡ ನೋಡಿ ಗೌಡರ ಗದ್ದಲದಲ್ಲಿ ಗೆದ್ದ ಗೆಲುವಿನ ಸರದಾರ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ, ದೇವರ ಆಟ ಬಲ್ಲವರ್ಯಾರು. ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿ ಆದ ಸತ್ಯ ಸಾಧ್ಯ ದುರ್ಗತಿಯಾಗುವ ಸಮಯ ಬಂದರೆ ಇವಳು ಅಂತಿಂತ ಅತ್ತಿಗೆ ಅಲ್ಲ ಸಹೋದರ, ಇವಳು ಅಂತಿಂತ ಅತ್ತಿಗೆ ಅಲ್ಲ. ಸತ್ತ ಗಂಡನನ್ನೇ ಮರಳಿ ಪಡೆದಳು ಆ ಸತಿ ಸಾವಿತ್ರಿ. ರೆಡ್ಡಿ ಕುಲದ ನಿವಾರಿಣಿಯಾದಳು ಆ ಹೇಮರೆಡ್ಡಿ ಮಲ್ಲಮ್ಮ. ಎತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲ ಕಳೆದುಕೊಳ್ಳದ ಆ ಕಡ್ಲೆಮಟ್ಟಿ ಕಾಶಿಬಾಯಿ. ಸತಿ ಸತ್ತು ಬಾಯಿ ಅಂತ ಸಾತ್ವಿಕನೋ ಈ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನತ್ತಿಗೆ ಅಂತ ಸತಿಯ ಸಾಧ್ವಿಯ ಸತ್ವ ಪರಿಚಯ ಆಗುವ ದುರ್ಗತಿಕ ಸಮಯ ಬಂದರೆ ಸರ್ಪ ಕಿರಿಯ ಸಾಗರದಲ್ಲಿ ಸಾಗಿ ಸರ್ಪವಿರುವ ಹುತ್ತದಲ್ಲಿ ಕೈ ಇಟ್ಟು ಬದುಕಿ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆಯಾಗಿ ಬಾಳುತ್ತಾಳೆ.
ವಿಜಯ ಮಾಡಿದ್ರು. ನೀನ್ ನನ್ನ ಮೇಲೆ ಇಟ್ಟಿರುವ ಈ ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಯಾವುದೇ ಕಾರಣಕ್ಕೂ ನಾನು ಕೂಡ ದ್ರೋಹ ಬಗೆಯಲ್ಲ.